ನನ್ನ ಎಲ್ಲ ವಿಶ್ವ ಬಂಧುಗಳಿಗೆ ನಮಸ್ಕಾರ. ಒಬ್ಬ ಸನ್ಯಾಸಿಯು ಪ್ರತಿದಿನ ತನ್ನ ಆಶ್ರಮದಲ್ಲಿ ಸತ್ಸಂಗವನ್ನು ನಡೆಸುತ್ತಿದ್ದನು. ಆ ಆಶ್ರಮದ ನದಿಯು ಬದಿಯಲ್ಲಿತ್ತು. ತನ್ನ ದಿನನಿತ್ಯದ ಪ್ರವಚನದಲ್ಲಿ ಆತನು ಸಭಿಕರನ್ನು ಕುರಿತು ಪ್ರಭು ರಾಮ ಸ್ಮರಣೆಯನ್ನು ಮಾಡುತ್ತಾ ಸಾಗಿದರೆ ಅವರು ನದಿಯನ್ನು ದಾಟಿ ಹೋಗಬಹುದು ಎಂದು ಹೇಳುತ್ತಿದ್ದನು. ಆತನ ಒಬ್ಬ ಶಿಷ್ಯನು ಪ್ರಾಮಾಣಿಕನು ಮತ್ತು ಶ್ರದ್ಧಾಭಕ್ತಿಯುಳ್ಳವನಾಗಿದ್ದನು. ಆತನು ಪ್ರತಿದಿನ ನದಿಯ ಆಚೆಯ ದಡದಿಂದ ಬರುತ್ತಿದ್ದನು. ಆತನು ಪ್ರಭು ರಾಮ ನಾಮ ಸ್ಮರಿಸುತ್ತಾ ನದಿಯನ್ನು ದಾಟಿ ಬರುತ್ತಿದ್ದನು. ಒಂದು ದಿನ ಆತ ಸನ್ಯಾಸಿಯನ್ನು ತನ್ನ ಮನೆಗೆ ಕರೆದನು. ಅವರಿಬ್ಬರು ನದಿಯ ದಡಕ್ಕೆ ಬಂದರು. ಸನ್ಯಾಸಿಯು ದೋಣಿಯನ್ನು ತರಲು ಹೇಳಿದನು. ಆಗ ಶಿಷ್ಯನು ಹೇಳ್ತಾನೆ, ಇಲ್ಲಿ ದೋಣಿಯವರು ಯಾರೂ ಇಲ್ಲ. ಪ್ರತಿದಿನ ನಾನು ಪ್ರಭು ರಾಮನ ಸ್ಮರಣೆಯಲ್ಲಿ ನದಿ ದಾಟಿ ಬರುತ್ತಿದ್ದೆ. ಇದನ್ನು ಕೇಳಿ ಆ ಸನ್ಯಾಸಿಗೆ ಆಶ್ಚರ್ಯವಾಯಿತು. ಸನ್ಯಾಸಿಗೆ ತಾನು ಬೋಧಿಸಿದ ಮಾತುಗಳಲ್ಲಿ ವಿಶ್ವಾಸವಿರಲಿಲ್ಲ. ಹಾಗಾಗಿ ಆತನು ಪ್ರಭು ಸ್ಮರಣೆಯಲ್ಲಿ ನದಿ ದಾಟಲು ಹೆದರಿ ಸೋತನು. ಆದರೆ ಶಿಷ್ಯನಲ್ಲಿ ಅಚಲ ವಿಶ್ವಾಸ, ದೃಢ ಸಂಕಲ್ಪ ಇದ್ದ ಕಾರಣ ನದಿಯಲ್ಲಿ ಹೋಗಿ ಬರುವುದು ಮಾಡುತ್ತಿದ್ದನು. ಅಂದರೆ ಅನ್ಯರಿಗೆ ಬೋಧಿಸುವ ಮೊದಲು ನಾವು ಸ್ವಯಂ ವಿಶ್ವಾಸವನ್ನಿಟ್ಟು ಆಚರಣೆ ಮಾಡಬೇಕು. ಇಲ್ಲಿ ವಿಶ್ವಾಸ, ನಂಬಿಕೆ, ದೃಢ ಸಂಕಲ್ಪ ಮುಖ್ಯವಾಗಿದೆ ಎಂದು ಕಥೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.